ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ರಾಷ್ಟ್ರೀಯ ಭಾವೈಕ್ಯತೆ ಎಂಬ ವಿಷಯವನ್ನು ಕುರಿತು ಅಧ್ಯಯನ ಮಾಡೋಣ. ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ನಾವೆಲ್ಲರೂ ಒಂದು ದೇಶಕ್ಕೆ ಸಂಬಂಧಿಸಿದವರು ಎಂಬ ಮನೋಭಾವನೆಯನ್ನು ಸೂಚಿಸತಕ್ಕಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ಒಂದು ದೇಶದ ಅವಿಭಾಜ್ಯ ಅಂಗವಾಗಿದೆ. ಹಾಗಾದರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಎಂಬುದಕ್ಕೆ ಸಂಬಂಧಿಸಿದಂತೆ ಹಲವಾರು ಸಮಾಜ ವಿಜ್ಞಾನಿಗಳು ತಮ್ಮದಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಪ್ರಸ್ತಾಪಿಸಿದ್ದು, ಅವರಲ್ಲಿ ಬೆಂಜಮಿನ್ ಅವರು ನೀಡಿರತಕ್ಕಂತಹ ಒಂದು ವ್ಯಾಖ್ಯಾನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಸೂಕ್ತಕಾರಿಯಾಗಿರ್ತಕ್ಕಂಥದ್ದು. ಹಾಗಾದರೆ ಬೆಂಜಮಿನ್ ಅವರ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಬೆಂಜಮಿನ್ ಅವರ ಪ್ರಕಾರ ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ದೇಶವೊಂದರ ಸಮಸ್ತ ಜನರು ಒಂದುಗೂಡುವುದನ್ನು ಸೂಚಿಸತಕ್ಕಂತಹ ಒಂದು ಪರಿಕಲ್ಪನೆಯೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ ಅಂತಕ್ಕಂಥದ್ದು. ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ದೇಶವೊಂದರ ಸಮಸ್ತ ಜನರು ಒಂದುಗೂಡುವುದನ್ನೇ ಅಥವಾ ಸ್ವಾಂಗೀಕರಣಗೊಳ್ಳುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಅಂತಿಕೊಂಡು ಬೆಂಜಮಿನ್ ಅವರು ವ್ಯಾಖ್ಯಾನಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಹಾಗಾದರೆ ಈ ವ್ಯಾಖ್ಯಾನದ ಮೂಲಕ ನಮಗೆ ತಿಳಿದು ಬರುವುದೇನೆಂದರೆ, ನಾವೆಲ್ಲರೂ ಒಂದೇ ಎನ್ನುವಂಥ ಒಂದು ಮನೋಭಾವನೆಯನ್ನು ಇದು ಸೂಚಿಸ್ತಾ ಇದೆ. ಎಲ್ಲರನ್ನ ಒಂದುಗೂಡಿಸ್ತಕ್ಕಂಥ ಶಕ್ತಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿದೆ ಅಂತಕ್ಕಂಥದ್ದು. ಅಂದ್ರೆ ಒಂದು ದೇಶದ ಜನರು ತಮ್ಮಲ್ಲಿ ತಾವು ಹೊಂದಿರತಕ್ಕಂಥ ಭೇದ ಭಾವಗಳನ್ನು ಮರೆತು, ತಾವು ಹೊಂದಿರತಕ್ಕಂಥ ಜಾತಿ ಮತ ಪಂಥಗಳೆಂಬ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಒಂದು ವಿಸ್ತೃತವಾಗಿರ್ತಕ್ಕಂಥ ಮನೋಭಾವನೆಯನ್ನು ಸೂಚಿಸತಕ್ಕಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು. ಇದೊಂದು ಅಂತರಾಳದ ಅನನ್ಯತೆಯಾಗಿದೆ ಎನ್ನುವಂಥದ್ದು. ಇದು ಹೃದಯದಿಂದ ಹೊರಹೊಮ್ಮುವ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಮನೋಭಾವವೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ ಎನ್ನುವಂಥದ್ದು ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟ ಪ್ರಮುಖ ಲಕ್ಷಣಗಳ್ಯಾವು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಭಾವೈಕ್ಯತೆಯ ಮೊದಲ ಲಕ್ಷಣ ಯಾವುದು ಅಂತಂದ್ರೆ ನಾವು ನಮ್ಮವರು ಎಂಬ ಮನೋಭಾವ ಅಂತಕ್ಕಂಥದ್ದು. ರಾಷ್ಟ್ರೀಯ ಒಂದು ದೇಶದ ಜನರು ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನ ಹೊಂದೋದೇ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು. ಒಂದು ದೇಶದ ವ್ಯಾಪ್ತಿ ಒಳಗಡೆ ವಾಸಿಸ್ತಕ್ಕಂಥ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಮನೋಭಾವ, ನಾವೆಲ್ಲರೂ ಒಂದೇ ದೇಶದ ಚೌಕಟ್ಟಿನಲ್ಲಿ ವಾಸಿಸ್ತಾ ಇದ್ದೇವೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ ದೇಶಕ್ಕೆ ಸಂಬಂಧಿಸಿದವರು ಎಂಬ ಮನೋಭಾವನೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಎದ್ದು ಕಾಣಿಸುತ್ತದೆ ಅಂತಕ್ಕಂಥದ್ದು. ಇನ್ನು ಎರಡನೇದು, ರಾಷ್ಟ್ರೀಯ ಭಾವೈಕ್ಯತೆ ಎರಡನೇ ಒಂದು ಲಕ್ಷಣ ಯಾವುದು ಅಂತಂದ್ರೆ ರಾಷ್ಟ್ರೀಯ ಪರಮೋನ್ನತ ರಾಷ್ಟ್ರನಿಷ್ಠೆ ಇರ್ತಕ್ಕಂಥದ್ದು. ಪರಮೋನ್ನತ ರಾಷ್ಟ್ರನಿಷ್ಠೆ ಇರ್ತಕ್ಕಂಥದ್ದು ಅಂದ್ರ ಮೊದಲು ದೇಶ, ನಂತರವೇ ಕುಟುಂಬ, ಜಾತಿ, ಧರ್ಮ, ಪಕ್ಷ ಇತ್ಯಾದಿ. ಮೊದಲು ದೇಶ, ನಂತರದಲ್ಲೇ ಕುಟುಂಬ, ಜಾತಿ, ಧರ್ಮ, ಪಕ್ಷ ಇತ್ಯಾದಿ. ಅಂದ್ರೆ ಒಂದು ದೇಶಭಕ್ತಿಯನ್ನ, ರಾಷ್ಟ್ರಾಭಿಮಾನವನ್ನ ಸೂಚಿಸ್ತಕ್ಕಂಥದ್ದು ಅಥವಾ ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನವನ್ನ ಅದು ಪ್ರತಿನಿಧಿಸತಕ್ಕಂಥ ಒಂದು ಪರಿಕಲ್ಪನೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ಮತ್ತು ಇದು ದೇಶದ ಎಲ್ಲ ಜನರನ್ನ ಒಗ್ಗೂಡಿಸ್ತಕ್ಕಂಥ ಒಂದು ಶಕ್ತಿ, ದೇಶದ ಬಗೆಗಿನ ನಂಬಿಕೆ ಮತ್ತು ಶ್ರದ್ಧೆಯನ್ನು ಸೂಚಿಸ್ತಕ್ಕಂಥದ್ದು ನಮಗೇನಾಗುತ್ತೆ ರಾಷ್ಟ್ರೀಯ ಒಂದು ಭಾವೈಕ್ಯತೆಯಲ್ಲಿ ಏನಾಗುತ್ತೆ ಅಂದ್ರೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ಶ್ರದ್ಧೆ, ನಂಬಿಕೆ ಮತ್ತು ರಾಷ್ಟ್ರಾಭಿಮಾನವನ್ನು ಸೂಚಿಸ್ತಕ್ಕಂಥದ್ದೇ ರಾಷ್ಟ್ರ ನಿಷ್ಠೆ ಎನ್ನುವಂಥದ್ದು ನಮಗೇನಾಗುತ್ತೆ ಅಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಜನರ ನಂಬಿಕೆಯನ್ನ ಗಟ್ಟಿಗೊಳಿಸ್ತಕ್ಕಂಥ ಒಂದು ಶಕ್ತಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿದೆ ಎನ್ನುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನ ಮುಂದಿನ ಒಂದು ಪಾಯಿಂಟ್ ಅಂದ್ರೆ ರಾಷ್ಟ್ರ ವಿರೋಧಿ ನಿಗ್ರಹದ ಸೂಚಕ ಅಂತಕ್ಕಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆಯ ಮುಂದಿನ ಲಕ್ಷಣ ರಾಷ್ಟ್ರ ವಿರೋಧಿ ನಿಗ್ರಹದ ಸೂಚಕ ಅಂತಕ್ಕಂಥದ್ದು. ರಾಷ್ಟ್ರದ ಹಿತಕ್ಕೆ ಧಕ್ಕೆಯನ್ನುಂಟು ಮಾಡುವಂತಹ ಮತ್ತು ರಾಷ್ಟ್ರದ ಐಕ್ಯತೆಯನ್ನು ಒಡೆಯತಕ್ಕಂಥ ದುಷ್ಟ ಶಕ್ತಿಗಳನ್ನು ದಮನ ಮಾಡತಕ್ಕಂಥ ಒಂದು ಶಕ್ತಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಏನಾಗುತ್ತೆ ಅಂದ್ರೆ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಇನ್ನ ಮುಂದಿನ ಒಂದು ಪಾಯಿಂಟ್ ನಲ್ಲಿ ನಾವೇನು ಅಧ್ಯಯನ ಮಾಡ್ತೀವಿ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆ ಎನ್ನುವಂಥದ್ದು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯ ಮತ್ತೊಂದು ಲಕ್ಷಣವಾಗಿದೆ ಅಂತಕ್ಕಂಥದ್ದು. ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದು ಅಂದ್ರೆ ನಮ್ಮಲ್ಲಿರುವಂತ ನಾವು ಎಲ್ಲ ಭೇದ ಭಾವಗಳನ್ನು ಮರೆತು ನಾವೆಲ್ಲ ಒಂದು ಎಂಬ ಮನೋಭಾವನೆಯನ್ನ ಹೊಂದೋದೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ಎಲ್ಲಕ್ಕಿಂತ ಮಿಗಿಲಾಗಿರತಕ್ಕಂತಹ ಒಂದು ಮನೋಭಾವನೆ ಏನು ಮಾಡ್ತಂದ್ರ ಇಲ್ಲಿ ಸೂಚಿಸ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೆ ಭಾವನಾತ್ಮಕವಾಗಿ ಎಲ್ಲ ಜನರನ್ನ ಒಗ್ಗೂಡಿಸ್ತಕ್ಕಂಥ ಒಂದು
ಶಕ್ತಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಏನಾಗುತ್ತಂದ್ರೆ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಹೀಗೆ ಇದು ಎಲ್ಲಾ ಕ್ಷೇತ್ರಗಳನ್ನ ಬೆಸೆತಕ್ಕಂಥ ಒಂದು ಶಕ್ತಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಅಖಂಡತೆ ಅನ್ನುವಂಥದ್ದು ನಮಗೆ ಏನಾಗುತ್ತಂದ್ರೆ ಕಂಡು ಬರ್ತದೆ. ಎಲ್ಲದರಲ್ಲಿ ಒಂದು ಸಮಗ್ರತೆಯನ್ನು ಕಾಣುವಂತಹ ಒಂದು ಶಕ್ತಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಏನಾಗುತ್ತಂದ್ರೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಇನ್ನ ರಾಷ್ಟ್ರೀಯ ಭಾವೈಕ್ಯತೆಯ ಮತ್ತೊಂದು ಲಕ್ಷಣ ಯಾವುದು ಅಂತಂದ್ರ ಇಲ್ಲಿ ಆದರ್ಶದಾಯಕವಾಗಿರತಕ್ಕಂತಹ ಗುರಿಗಳು ಅಂತಕ್ಕಂಥದ್ದು. ಆದರ್ಶದಾಯಕವಾಗಿರತಕ್ಕಂಥ ಗುರಿಗಳಾಗಿರ್ತಕ್ಕಂಥ ಇಲ್ಲಿ ಸೆಕ್ಯುಲರಿಸಂ ಅಂತಕ್ಕಂಥದ್ದು, ಅಂದ್ರೆ ಜಾತ್ಯತೀತವಾದ ಮತ್ತು ಪ್ರಜಾಪ್ರಭುತ್ವ ಅನ್ನುವಂತಹ ಎರಡು ಪ್ರಮುಖವಾಗಿರತಕ್ಕಂಥ ಒಂದು ಪರಿಕಲ್ಪನೆಗಳು ಏನಾಗ್ತವೆ ರಾಷ್ಟ್ರೀಯ ಭಾವೈಕ್ಯತೆಯ ಅವಿಭಾಜ್ಯ ಅಂಗಗಳಾಗಿವೆ ಅಂತಕ್ಕಂಥದ್ದು. ಇಲ್ಲಿ ಆದರ್ಶ ಪರಿಕಲ್ಪನೆಗಳಾಗಿರ್ತಕ್ಕಂಥ ಜಾತ್ಯತೀತತೆ ಅಂತಕ್ಕಂಥದ್ದು. ಜಾತ್ಯತೀತತೆ ಅಂತಂದ್ರೆ ನಾವು ಜಾತಿ ಮತ ಪಂಥಗಳಿಂದ ಹೊರತಾಗಿರ್ತಕ್ಕಂಥದ್ದು. ಹಾಗೇನೆ ಪ್ರಜಾಪ್ರಭುತ್ವದ ಪ್ರಮುಖವಾಗಿರ್ತಕ್ಕಂಥ ತತ್ವಗಳಾಗಿರ್ತಕ್ಕಂಥ ಮೌಲ್ಯಗಳಾಗಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅಂತಕ್ಕಂಥ ಪ್ರಜಾಪ್ರಭುತ್ವದ ಈ ಮೌಲ್ಯಗಳ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಈ ಪ್ರಮುಖವಾಗಿರ್ತಕ್ಕಂಥ ತತ್ವಗಳ ಆಧಾರದ ಮೇಲಿಂದ ಬೆಳೆದು ಬರ್ತಕ್ಕಂತಹ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಐಕ್ಯತೆಯ ಒಂದು ಮನೋಭಾವ ಯಾವುದು ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಅದು ಜಾತ್ಯತೀತವಾಗಿರುವಂಥದ್ದು ಅನ್ನುವಂಥದ್ದು. ಹಾಗೆಯೇ ಪ್ರಜಾಪ್ರಭುತ್ವದ ತತ್ವಗಳನ್ನು ಆಧರಿಸಿರ್ತಕ್ಕಂಥ ಒಂದು ಪರಿಕಲ್ಪನೆ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ ಎನ್ನುವಂಥದ್ದು ನಮಗೇನಾಗುತ್ತೆ ಇಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು. ಇಷ್ಟು ಅಂಶಗಳು ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಏನು ಮಾಡ್ತೀವಿ ಅಂದ್ರೆ ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದು. ಎಸ್ ಡಿಯರ್ ಸ್ಟೂಡೆಂಟ್ಸ್, today let us try to understand the new topic that is called national integration. But today let us try to understand the meaning of national integration. National integration refers to the a sense of belongingness to the nation. A sense of belonging to the nation. National integration refers to a sense of belonging to the nation. Such kind of sense is inseparable part of the country. Then let us try to understand the definition. According to Benjamin, national integration refers to the assimilation of the entire people of a country to common identity is called national integration. According to Benjamin, national integration refers to what it indicates. It is an assimilation. It is an assimilation of the entire people of a country to a common identity is called what? National integration. What it indicates with the help of this definition, this definition denotes feeling togetherness, feeling a sense of unity. Totally we can say that national integration indicates oneness, feeling a national sentiment by forgetting, having feelings of oneness by forgetting discrimination of caste, creed and religion. By forgetting such kind of discrimination, having feelings of oneness is called national integration. Then let us try to understand main characteristics of national integration. The first point is we feeling. This indicates what? This point indicates the people of India develop the sense of we feeling. We feeling means we belong to the same country. We are living within the frame of same country. We are Indians. So such kind of feelings are found in national integration. Then second point,
national loyalty. National loyalty. So it indicates what? Devotion. It indicates a devotion to the nation. It indicates a patriotic feelings. Patriotic feelings, having patriotic feelings to the nation. Loyalty to showing loyalty to the nation. Showing to the what? Loyalty to the nation is superior to all other aspects of life. So this point belongs to second characteristics of national integration. Then third point, which is Rashtra Virodhi Nigraha Suchaka. Then it means what it indicates? It suppresses the dividing forces. It suppresses the dividing forces and disintegrating tendencies. What it indicates? It suppresses the dividing forces, or it suppresses the divisive forces and disintegrating tendencies. Then fourth one, what it indicates? Fourth one, unity in diversity. Unity in diversity. It covers the wide range of political, social, cultural, emotional and other aspects of life. To achieve unity by welding all these factors. So this is fourth point. Then last point, which is ideological goals. What it indicates? Ideological goals means national integration. The broader objective of national integration is to attain the ideological goals. Ideological concepts like secularism and democracy. Secularism means to be free from or to be away from discrimination of caste, creed and religion. Then second point, which one? Democracy. Another ideological concept is democracy. The national integration is based on democratical principles like liberty, equality and fraternity. These values or these main principles of democracy broaden the outlook of the people. So this is a fifth point. Okay, this kind national integration, the topic national integration has been completed today. Then I will present the remaining topic which is called challenges to national integration or obstacles to national integration. So this topic will be presented in the next period. I will present it in the next period. Thank you so much.